ಕೊಳ್ಳೇಗಾಲ ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ನೂಲು ಎಳೆ ತೆಗೆಯುವಂತಹ ಘಟಕವನ್ನು ತೆರವುಗೊಳಿಸುವಂತಹ ವಿಚಾರವಾಗಿ ಕುಂತೂರು ಗ್ರಾಮದ ದಲಿತರ ಬೀದಿಗೆ ತೆರಳಿದ್ದಂತಹ ವೇಳೆಯಲ್ಲಿ ದಲಿತ ಸಮುದಾಯದ ಯುವಕರು ಮುಖಂಡರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿ ದರ್ಪ ತೋರಿಸಿರುವಂತಹ ಘಟನೆ ನಡೆದಿದೆ. ಹಾಗೂ ಸಾರ್ವಜನಿಕರ ಎದುರು ತಮ್ಮ ಅಧೀನದಲ್ಲಿ ಕೆಲಸ ಮಾಡುವಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿ ಮಲ್ಲೇಶ್ ಅವರನ್ನ ಬಾಯಿಗೆ ರೋಗ ಬಂದಿದೆ ಅಂತ ಹೇಳಿ ನಿಂದಿಸಿ ಸಾರ್ವಜನಿಕರ ಎದುರಲ್ಲಿ ಬೈದು ಅವಮಾನಗೊಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕು ಕುಂತೂರು ಗ್ರಾಮದ ದಲಿತರ ಬೀದಿಯ ನಿವೃತ್ತ ಅರೆಸೇನಾ ಪಡೆಯ ಯೋಧ ಆರ್ ಸಿದ್ದರಾಜುರವರ ರೇಷ್ಮೆ ನೂಲು ಎಳೆ ತೆಗೆಯುವಂತ ಬೇಸಿಸ್ ಅನ್ನ ತೆರವುಗೊಳಿಸುವಂತೆ ನಿವೃತ್ತ ಯೋಧ ಸಿದ್ದರಾಜು ಅವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ದಲಿತರ ಬೀದಿಗೆ ತೆರಳಿದಂತಹ ವೇಳೆಯಲ್ಲಿ ಗ್ರಾಮದ ಅಂಬೇಡ್ಕರ್ ಸಂಘದ ಯುವಕರು, ಹಿರಿಯರು, ಮಹಿಳೆಯರು ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಅವರ ಬಳಿಯಲ್ಲಿ ತೆರಳಿ ಗ್ರಾಮದಲ್ಲಿ ಚರಂಡಿಗಳು ತುಂಬಿಕೊಂಡು ಗಬ್ಬು ನಾರ್ತಾ ಇದೆ. ಯಾವ ಅಧಿಕಾರಿಗಳು ಕೂಡ ಸ್ವಚ್ಛತೆ ಮಾಡೋದಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಈಗ ಬೇಸಿನನ್ನ ತೆರವುಗೊಳಿಸೋದಕ್ಕೆ ಬಂದಿದ್ದೀರಾ. ಬೇಸಿನಿಂದ ನಮಗೇನು ತೊಂದರೆ ಇಲ್ಲ, ಮೊದಲು ಚರಂಡಿಗಳನ್ನು ಹಾಗೆ ರಸ್ತೆಗಳನ್ನು ಸ್ವಚ್ಛ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳುವಂತೆ ಪಿಡಿಒಗೆ ತಿಳಿಸಿ ಅಂತ ಹೇಳಿ ಕೇಳಿಕೊಂಡ್ರು. ಯುವಕರ ಮಾತಿಗೆ ಸಮಂಜಸವಾದ ಉತ್ತರ ಕೊಡದೆ ಇಒರವರು ಅಂಬೇಡ್ಕರ್ ಸಂಘದ ಯುವಕರ ಮಾತಿಗೆ ಗೌರವವನ್ನು ಕೊಡದೆ ಅಸಭ್ಯವಾಗಿ ಮಾತನಾಡಿ ಮೈ ಮೇಲೆ ಕೈ ಹಾಕಿ ತಳ್ಳಿ ಅವಮಾನಿಸಿ ದರ್ಪ ತೋರಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಲ್ಲೇಶ್ ಅವರನ್ನ ಕೂಡ ಒಬ್ಬ ಸರ್ಕಾರಿ ಅಧಿಕಾರಿ ಅನ್ನುವಂಥ ಕಿಂಚಿತ್ತು ಬೆಲೆ ಇಲ್ಲದೆ ನಿನ್ನ ಬಾಯಿಯನ್ನು ಸತ್ತೋಗಿದ್ಯಾ ಅಂತ ಹೇಳಿ ಇಲ್ಲಿ ಬಂದು ಮಾತನಾಡು ಅಂತ ಹೇಳಿ ಸಾರ್ವಜನಿಕರ ಎದುರಲ್ಲಿ ಪಂಚಾಯಿತಿ ಅಧಿಕಾರಿಯನ್ನ ಅವಮಾನಿಸಿರುವಂತಹ ಘಟನೆ ನಡೆದಿದೆ. ಯಾರು ಮಾಡ್ತಿಲ್ಲ. ಎಷ್ಟು ರೈತನ್ರಲ್ಲಿ ಬಚ್ಚಲು ಬಚ್ಚಲಲ್ಲಿ ಇಲ್ಲಿಗೂ ಬಂದೇನ್ರಲ್ಲಿ ಅಧಿಕಾರಿನ ನೀವು ಕಾಡ ಕೆಲಸ ಮಾಡಿದ್ರ ಅವ್ರು ಕೇಳ್ತಿದ್ನ ನಿಮ್ಮ ಮನೆಗಳ ಮುಂದೆ ಇದೇ ತರ ಇದ್ರೆ ಜೀವನ ಮಾಡ್ತೀರಾ? ಯಾರು ವಿಡಿಯೋ ಮಾಡ್ತಾ ಆಯ್ತು, ವಿಡಿಯೋ ಮಾಡಿ ನಾವು ಮಾಡ್ಲಿ ಎಲ್ಲ ಮಾಡ್ಲಿ ಬಿಡಿ. ಪೇಪರ್ ಮಾಡಿ ವಿಡಿಯೋ ಮಾಡು ವಿಡಿಯೋ ಮಾಡು, ನಾನು ಹೇಳ್ತಿದ್ದೀನಲ್ಲ ಮಾಡು. ಅಧಿಕಾರಿಗಳು ಕಾರಿಂದ ಹೇಳ್ತಾನೆ ಇಲ್ಲ, ಇವಂದು ಮಾಡು ಸ್ವಾಮಿ ಮಾಡಿ ಪ್ರಜಾಪ್ರಭುತ್ವ ನೀವು ಮಾಡಿ ಸ್ವಾಮಿ, ನಾವೇನ್ ಮಾಡ್ಬೇಡಿ ಅಂತ ಹೇಳ್ತೀವಿ, ಮಾಡ್ಕೊಳ್ಳಿ. ಊರಿನ ಪರಿಸ್ಥಿತಿ ಗೊತ್ತಿಲ್ಲ ಮಾತಾಡ್ತಾ ಇದ್ದಾರೆ ನೀವು. ಇವ ಅಧಿಕಾರಿ ಮಾಡಿ ಸ್ವಾಮಿ, ಮಾಡ್ಕೊಳ್ಳಿ ಸರ್, ಮಾಡಿ ಸ್ವಾಮಿ. ಬೀದಿಗಳನ್ನ ಚೆಕ್ ಮಾಡಿ, ಚೆಕ್ ಮಾಡಿ ನೀವು ಕಾಲು ಕೂತ್ಕೊಂಡಿಲ್ಲ, ಏನ್ ಚೆಕ್ ಮಾಡ್ತಾರೆ? ಇದನ್ನ ಲೋಕಾಯುಕ್ತ ಸಾಹೇಬರು ಕಳಿಸ್ಕೊಡ್ತೀನಿ. ಇದನ್ನ ತಲೆ ಕೆಡಿಸ್ಕೊಳ್ಬೇಡಿ. ನಾನ್ ಖಂಡಿತ ನಾನ್ ಬರ್ತೀನಿ, ಜೊತೆಲಿ ನಿಮ್ನು ಕರ್ಕ ಬರ್ತೀನಿ. ನಾನು ಬರ್ತೀನಿ, ನಾನ್ ಬರ್ತೀನಿ ಖಂಡಿತ. ಇದೆ ನಿಮ್ಮಂತವ್ರಿಂದ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಯಾಕಾಯ್ತಿತ್ತು? ನೀವು ಕಾನೂನು ಪ್ರಕಾರ ಕೆಲಸ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ನೀನೇ ಹೇಳಿದ್ದಲ್ಲ ಇದು, ನೀನೇ ಕರೆದಿದ್ದಲ್ಲ ಹೇಳೋರಿಗೆ. ನಮ್ಮ ಉದ್ದೇಶ ಮಾತಾಡೋದು ಸಾಲವಾದ. ಸರ್ ನೀವು ಏಕವಚನದಲ್ಲಿ ಮಾತಾಡ್ತಿದ್ರ, ಮಾತಾಡ್ಬೇಡಿ. ಕೆಳಕ್ಕೆ ಬನ್ನಿ ಸ್ವಾಮಿ.
ಎಷ್ಟೇ ಇರ್ಲಿ ನಾನು ನೋಡ್ಕೊಂಡ್ ಬರ್ತೀನಿ. ನೋಡಪ್ಪ ಇಲ್ಲಿ ನೋಡ ಈ ಯಜಮಾನ ಇದ್ದಾನಲ್ಲ ಇವ್ರದ್ದು ನೋಡ್ಕೊಂಡು ನೀನು ದಾದಾಗಿರಿ ಮಾಡಬೇಡ. ಒಂದ್ ನಿಮಿಷ ಇರಪ್ಪ ಸುಬ್ಬು. ಕೆಲಸ ಮಾಡಿದ್ರೆ ನಾವು ಕೇಳ್ತೇವೆ ನಿಮ್ಮನ್ನ. ನಾವು ನೀವು ಕಾಡ ಕೆಲಸ ಮಾಡಿದ್ರೆ ಮಾಡಿಲ್ಲ. ನೋಡಿ ನೋಡ್ರಿ ಬರ್ಲಿ ನೀವು ಕೆಳಗೆ ಹಿಂಗಲ್ಲ ನೀವು ಮಾಡಿದ್ರೆ ಹಿಂಗ್ ಸಮಸ್ಯೆ ಐತ್ರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.